ನಾಟಕ 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 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಅಭಿನಯಿಸಲಾಗ್ತಾ ಇದೆ. ಅದು ಕಲಬುರಗಿಯಲ್ಲಿ ಆ ನಾಟಕ. ಈ ನಾಟಕವನ್ನ ನೋಡಬೇಕು, ಈ ಐತಿಹಾಸಿಕ ನಾಟಕವನ್ನ ನೋಡಬೇಕು ಅಂತೇಳಿ ನಾನು ಕಲಬುರಗಿ ಜಿಲ್ಲೆಯ ಎಲ್ಲ ಬಂಧು ಬಾಂಧವರಲ್ಲಿ, ನಾಗರಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದಲ್ಲಿ ಯಾವ ರೀತಿಯಾಗಿ ಏಳು ಬೀಳುಗಳನ್ನು ಕಂಡ್ರು, ಯಾವ ರೀತಿಯಾಗಿ ದಲಿತ ಸಮಾಜಕ್ಕೆ, ಹಿಂದುಳಿದ ಸಮಾಜಕ್ಕೆ, ಅಲ್ಪಸಂಖ್ಯಾತರಿಗೆ, ಈ ದೇಶದ ನಾಗರಿಕರಿಗೆ ಯಾವ ರೀತಿಯಾಗಿ ಸಂವಿಧಾನದ ಮೂಲಕ ಹಕ್ಕು ಮತ್ತು ಕರ್ತವ್ಯಗಳನ್ನು ಕೊಟ್ಟರು ಎಂಬುದರ ಬಗ್ಗೆ, ಈ ದೇಶದಲ್ಲಿ ಮನುಸ್ಮೃತಿಯ ವಿರುದ್ಧ ಅವರು ಅವ್ರು ಏನು ಮಾಡಿದ್ರು, ಮನುಸ್ಮೃತಿಯಿಂದ ಈ ಎಲ್ಲ ಶೋಷಿತ ಸಮಾಜಕ್ಕೆ ಏನು ಅನ್ಯಾಯ ಆಯಿತು, ಅವೆಲ್ಲವುಗಳನ್ನ ಇವತ್ತಿನ ದಿವಸ ಕೇವಲ 90 ನಿಮಿಷದ ನಾಟಕದಲ್ಲಿ ಎಲ್ಲ ಬಿತ್ತನೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಇದು ವಿಶೇಷವಾಗಿ ಈ ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸುಮಾರು 700 ಪ್ರದರ್ಶನ ಕಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಕನ್ನಡದಲ್ಲಿ ನಾಟಕವನ್ನು ಮಾಡಲಾಗ್ತಾ ಇದೆ. ಸುಮಾರು 30 ಕಲಾವಿದರು ಇದರಲ್ಲಿ IAS ಆಫೀಸರು, IPS ಆಫೀಸರು ಸೇರಿ ಮಾಡಿರ್ತಕ್ಕಂಥ ನಾಟಕ, ಬಹಳ ಸುಂದರವಾಗಿರ್ತಕ್ಕಂಥ ಐತಿಹಾಸಿಕ ನಾಟಕವಿದೆ. ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಬಂಧು ಬಾಂಧವರು ದಿನಾಂಕ 31/10/2025 ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ನೆರವೇರಿಸಲಾಗ್ತಾ ಇದೆ. 31/10/2025 ಸಂಜೆ 5 ಗಂಟೆಗೆ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕದಲ್ಲಿ, ಅದು ಕಲಬುರಗಿಯಲ್ಲಿ ಪ್ರಪ್ರಥಮವಾಗಿ ಕನ್ನಡ ಭಾಷೆಯಲ್ಲಿ ಎಲ್ಲರ ಅಂಬೇಡ್ಕರ್ ಸಂಘಂಗ್ ಶರಣಂಗ್ ಗಚ್ಚಾಮಿ ಅಂತಕ್ಕಂಥ ನಾಟಕ ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ನಾಟಕದ ಮುಖಂಡತ್ವ, ಈ ಒಂದು ಕಾರ್ಯಕ್ರಮದ ಮುಖಂಡತ್ವವನ್ನು ನಮ್ಮ ಕಲಬುರಗಿಯ ಹಿರಿಯ ದಲಿತ ಜೀವಿಯಾಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ದೊಡ್ಡಮನಿಯವರು ನೇತೃತ್ವ ವಹಿಸಿದ್ದಾರೆ. ಆಮೇಲೆ ಈ ಒಂದು ನಾಟಕವನ್ನು ಏನು ಆಂಧ್ರ ತೆಲಂಗಾಣದಲ್ಲಿ 700 ಪ್ರದರ್ಶನವನ್ನು ಕಂಡಿರ್ತಕ್ಕಂಥ ತೆಲುಗು ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ನಾಟಕವನ್ನು ಬೀದರಿನ ಅನಿಲ್ ಕುಮಾರ್ ಬೆಲ್ದಾರಿ ಅವರು ಕಲಬುರಗಿಗೆ ತಂದಿದ್ದಾರೆ. RSS क्या भी नहीं कर सकते. RSS वो बच्चा है अभी. परम पूज्य बोधिसत्व डॉक्टर बाबा साहेब अम्बेडकर नागपुर में जो रिपब्लिकन पार्टी ऑफ इंडिया वहीं बॉर्न हो गया. RSS भी वहीं बॉर्न हो गया. RSS के जो गोड़वाड़कर जब वो ऑफिस खोला वहाँ, ये क्या कुछ भी नहीं, वो लोग मुर्दे को उठा के हम कंट्रोवर्शियल नहीं जाना चाहते हैं. कंट्रोवर्शियल होना भी नहीं हमारे को, क्योंकि ज़िंदगी भर हमारे को लोगों ने हमारे को तकलीफ़ दिया, फिर भी हम संभाल लेते. क्या है हमारा दुख दर्द, वही लोगों से हमारा दुख दर्द है. ऊपर जात वालों से हमारे यहाँ नीचे जात थे क्या? पहले कुछ भी नहीं थे. यही बदमाश लोगों ने जात क्रिएट करके हमारे को पूरा ಹೊಲದ ಒಡೆಯನೇ ಹೊಲೆಯ ಕತೆ. ವಿಚಿತ್ರ ಕಾನ್ಸೆಪ್ಟ್ है.